Hello dear students, welcome to financial management class. In previous class we learned the problems on post payback profitability method. In this class we discuss about the payback reciprocal method and post payback period method. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಪೋಸ್ಟ್ ಪೇಬ್ಯಾಕ್ ಪ್ರಾಫಿಟಬಿಲಿಟಿ ಮೇಲೆ ಪ್ರಾಬ್ಲಮ್ಸನ್ನು ನೋಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಪೇಬ್ಯಾಕ್ ರೆಸಿಪ್ರೋಕಲ್ ಮೆಥಡು ಮತ್ತು ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ ಮೆಥಡನ್ನು ಕಲಿಯೋಣ. ಇನ್ ಇಂಪ್ಲಿಮೆಂಟಿಂಗ್ ಟ್ರೆಡಿಷನಲ್ ಅಪ್ರೋಚಸ್ ಟು ಪೇಬ್ಯಾಕ್ ರೆಸಿಪ್ರೋಕಲ್ ಮೆಥಡ್, in this method subdividing methods in 4 types. One is post payback profitability method, second one is payback reciprocal method, third post payback period method, and fourth one is discounted payback method. You already learned the problems on the first method, that is the post payback profitability method. In this class we discuss about the next method, that is the payback reciprocal and post payback period method. ಸೊ ನಮಗೆ ಈ ಸೆಕೆಂಡ್ ಮೆಥಡ್ ಏನಿದೆಯಲ್ಲ, ಟ್ರೆಡಿಷ್ನಲ್ ಮೆಥಡ್ಸ್ನಲ್ಲಿ ಸೆಕೆಂಡ್ ಮೆಥಡ್ ಆಗಿರ್ತಕ್ಕಂಥದ್ದು ಇಂಪ್ರೂವ್ಮೆಂಟ್ ಇನ್ ಟ್ರೆಡಿಷ್ನಲ್ ಅಪ್ರೋಚ್ ಟು ಪೇಬ್ಯಾಕ್ ಪೀರಿಯಡ್ ಮೆಥಡ್. ಈ ಮೆಥಡಲ್ಲಿ ಮತ್ತೆ ನಾವು 4 ಟೈಪ್ಸ್ನಲ್ಲಿ ಮೆಥಡ್ಸನ್ನು ಸಬ್ಡಿವೈಡ್ ಮಾಡ್ತೀವಿ. ಒಂದು ಪೋಸ್ಟ್ ಪೇಬ್ಯಾಕ್ ಪ್ರಾಫಿಟಬಿಲಿಟಿ ಮೆಥಡ್ ಆಗಿರುತ್ತೆ, ಎರಡನೇದು ಪೇಬ್ಯಾಕ್ ರೆಸಿಪ್ರೋಕಲ್ ಮೆಥಡ್ ಆಗಿರುತ್ತೆ, ಮೂರನೇದು ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ ಮೆಥಡ್ ಆಗಿರುತ್ತೆ, ನಾಲ್ಕನೇದು ಡಿಸ್ಕೌಂಟೆಡ್ ಪೇಬ್ಯಾಕ್ ಮೆಥಡ್ ಇದೆ. ಅದರಲ್ಲಿ ಮೊದಲನೇದಾಗಿ ನಾವು ಪೋಸ್ಟ್ ಪೇಬ್ಯಾಕ್ ಪ್ರಾಫಿಟಬಿಲಿಟಿ ಮೆಥಡ್ ಮೇಲೆ ಸ್ಟಡಿ ಮಾಡಿದ್ವಿ, ಪ್ರಾಬ್ಲಮ್ಸನ್ನು ಕೂಡ ಕಲ್ತಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ನೆಕ್ಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಮೆಥಡ್ಸ್ ಪೇಬ್ಯಾಕ್ ರೆಸಿಪ್ರೋಕಲ್ ಮೆಥಡು ಮತ್ತು ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ ಮೆಥಡನ್ನು ತಿಳ್ಕೊಳ್ಳೋಣ. ದ ಫಸ್ಟ್, the meaning of reciprocal method. The weakness in the payback period method is that it also ignores the time factors and does not consider the rate of return. This weakness is removed by calculating the reciprocal of payback period. When this payback reciprocal is converted into percentage, it tends to approach to time adjusted rate of return. It is applied to estimate the internal rate of returns generated by a project. ಇಲ್ಲಿ ನಮಗೆ ಪೇಬ್ಯಾಕ್ ಪೀರಿಯಡ್ ಮೆಥಡ್ನಲ್ಲಿ ಇರ್ತಕ್ಕಂಥ ವೀಕ್ನೆಸ್ ಅಂತಂದರೆ ಅದು ಟೈಮ್ ಫ್ಯಾಕ್ಟರ್ಸನ್ನು ಇಗ್ನೋರ್ ಮಾಡ್ತಾ ಇದೆ, ಜೊತೆಗೆ ಅದು ರೇಟ್ ಆಫ್ ರಿಟರ್ನನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ಒಂದು ವೀಕ್ನೆಸ್ಸನ್ನು ರಿಮೂವ್ ಮಾಡೋದಕ್ಕೋಸ್ಕರ ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಮೆಥಡೇ ರೆಸಿಪ್ರೋಕಲ್ ಮೆಥಡ್ ಆಗಿದೆ. ಯಾವಾಗ ನಾವು ಪೇಬ್ಯಾಕ್ ಪೀರಿಯಡ್ ರೆಸಿಪ್ರೋಕಲನ್ನು ಪರ್ಸಂಟೇಜ್ಗೆ ಕನ್ವರ್ಟ್ ಮಾಡ್ತೀವೋ ಆವಾಗ ನಮಗೆ ಟೈಮ್ ಅಡ್ಜಸ್ಟೆಡ್ ರೇಟ್ ಆಫ್ ರಿಟರ್ನ್ಸ್ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ನಾವು ಅಲ್ಲಿರ್ತಕ್ಕಂಥ ಪೇಬ್ಯಾಕ್ ಪೀರಿಯಡಲ್ಲಿ ಇರ್ತಕ್ಕಂಥ ವೀಕ್ನೆಸ್ಸನ್ನು, ಅಂದರೆ ಅದರ ವೀಕ್ನೆಸ್ ಏನು ಅಂತಂದರೆ ಅದು ಟೈಮ್ ಫ್ಯಾಕ್ಟರ್ನು ಕನ್ಸಿಡರ್ ಮಾಡೋದಿಲ್ಲ, ಜೊತೆಗೆ ರೇಟ್ ಆಫ್ ರಿಟರ್ನ್ಸನ್ನು ಕೂಡ ಕನ್ಸಿಡರ್ ಮಾಡೋದಿಲ್ಲ. ಈ ಒಂದು ವೀಕ್ನೆಸ್ಸನ್ನು ರಿಮೂವ್ ಮಾಡೋದಕ್ಕೋಸ್ಕರ ನಾವು ಕ್ಯಾಲ್ಕುಲೇಟ್ ಮಾಡತಕ್ಕಂಥ ಮೆಥಡ್ ಅದು ರೆಸಿಪ್ರೋಕಲ್ ಮೆಥಡ್ ಆಗಿದೆ. ಸೊ in this method, the calculating the payback period, the equation is annual cash inflow divided by investment into 100. ಸೊ ನಾವು ಈ ಒಂದು ರೆಸಿಪ್ರೋಕಲನ್ನು ಪರ್ಸಂಟೇಜ್ನಲ್ಲಿ ಕನ್ವರ್ಟ್ ಮಾಡ್ತಾ ಹೋದರೆ ಅವಾಗ ನಮಗಿದು ಟೈಮ್ ಅಡ್ಜಸ್ಟೆಡ್ ರೇಟ್ ಆಫ್ ರಿಟರ್ನ್ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ನಾವು ಪೇಬ್ಯಾಕ್ ಪೀರಿಯಡನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಈ ಈಕ್ವೇಷನ್ ನಮಗೆ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋಸ್ ಡಿವೈಡೆಡ್ ಬೈ ಇನ್ವೆಸ್ಟ್ಮೆಂಟ್ ಇಂಟು 100 ಆಗಿರುತ್ತೆ. ನಾವು ಎಕ್ಸ್ಪ್ಲೇನಿಂಗ್ ದಿ ಒನ್ ಎಕ್ಸಾಂಪಲ್ ಆನ್ ರೆಸಿಪ್ರೋಕಲ್ ಮೆಥಡ್. ಇವಾಗ ನಾನು ಈ ರೆಸಿಪ್ರೋಕಲ್ ಮೇಲೆ ಒಂದು ಎಕ್ಸಾಂಪಲನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದ ಕ್ವಶನ್ ಇಸ್ ಗಿವನ್, ಕಾಸ್ಟ್ ಆಫ್ ಪ್ರಾಜೆಕ್ಟ್ ಈಸ್ ₹20,000. ಇಟ್ ಜನರೇಟ್ಸ್ ದಿ ಕ್ಯಾಶ್ ಇನ್ಫ್ಲೋಸ್ ಆಫ್ ₹5,000 ಪರ್ ಇಯರ್ ಫಾರ್ 5 years. ನಮಗೆ ಇಲ್ಲಿ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ 20,000 ಇದೆ. ಸೊ ಹಾಗೆ ಇಲ್ಲಿ ಈ ಒಂದು ಕಾಸ್ಟ್ ಆಫ್ ಪ್ರಾಜೆಕ್ಟ್ನಿಂದ ನಮಗೆ ಕ್ಯಾಶ್ ಇನ್ಫ್ಲೋಸ್ ಬರ್ತಾ ಇದೆ, 5 yearsವರೆಗೂ ಬರ್ತಾ ಇದೆ. ಪ್ರತಿ ವರ್ಷ ನಮಗೆ ಇಲ್ಲಿ 5 years ಬರ್ತಾ ಇದೆ, 5,000 ಬರ್ತಾ ಇದೆ ಅಪ್ ಟು 5 years ತನಕ. ಸೊ ಇವಾಗ ನಾವು ರೆಸಿಪ್ರೋಕಲ್ನ ಕಂಡುಹಿಡಿಬೇಕಾಗಿತ್ತು ಅಂದರೆ ರೆಸಿಪ್ರೋಕಲ್ ಮೆಥಡಲ್ಲಿ ನಮಗೆ ಪೇಬ್ಯಾಕ್ ಪೀರಿಯಡ್ ಕಂಡುಹಿಡ್ಕೋಬೇಕಾದ್ರೆ ಈಕ್ವೇಷನ್ ಪೇಬ್ಯಾಕ್ ರೆಸಿಪ್ರೋಕಲ್ಸ್ ಈಸ್ ಈಕ್ವಲ್ ಟು ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋಸ್ ಡಿವೈಡೆಡ್ ಬೈ ಇನ್ವೆಸ್ಟ್ಮೆಂಟ್ ಇಂಟು 100. ಸೊ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ ನಮಗೆ 5,000, ಹಾಗಾಗಿ ನಾವಿಲ್ಲಿ 5,000 ಬರ್ಕೋತೀವಿ, ಡಿವೈಡೆಡ್ ಬೈ ಇನ್ವೆಸ್ಟ್ಮೆಂಟ್ ಆರ್ ದಿ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಈಸ್ ಗಿವನ್ 20,000 ಇಂಟು 100.
5,000 divided by 20,000 into 100. It's a 25%. So then ಆ್ಯಸ್ ಪರ್ ದಿ ಪೇಬ್ಯಾಕ್ ಪೀರಿಯಡ್, ಇದೇ ಒಂದು ಕ್ವಶನ್ ನಾವು ಪೇಬ್ಯಾಕ್ ಪೀರಿಯಡ್ ಪ್ರಕಾರ ನೋಡೋದಾಯಿತು ಅಂದರೆ ಪೇಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಆರ್ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋಸ್. ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ 20,000 ಡಿವೈಡೆಡ್ ಬೈ 5,000. ದ ಪೇಬ್ಯಾಕ್ ಪೀರಿಯಡ್ ಈಸ್ 4 years. ಸೊ ಈ ರೀತಿಯಾಗಿ ನಾವು ಪೇಬ್ಯಾಕ್ ಪೀರಿಯಡನ್ನು ಕಂಡುಹಿಡಿತೀವಿ. ಅದೇ ನಾವು ರೆಸಿಪ್ರೋಕಲ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಮೊದಲೇದಾಗಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಈಕ್ವೇಷನ್ ಪ್ರಕಾರ ಮಾಡ್ತಾ ಬರ್ತೀವಿ. The next third method is post payback period method. It takes into account the period behind the payback method. This method is also called the surplus life over payback method. According to this method, the project which gives the greatest post payback period may be accepted. ಇಲ್ಲಿ ನಮಗೆ ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ ಮೆಥಡ್ ಅಂತ ಬರುತ್ತೆ. ಸೊ ಇದನ್ನು ನಾವು ಸರ್ಪ್ಲಸ್ ಲೈಫ್ ಓವರ್ ದಿ ಪೇಬ್ಯಾಕ್ ಪೀರಿಯಡ್ ಅಂತ ಕೂಡ ಕರಿತೀವಿ. ಈ ಒಂದು ಮೆಥಡ್ ಪ್ರಕಾರ ನಾವು ದ ಪ್ರಾಜೆಕ್ಟ್ ವಿಚ್ ಗಿವ್ಸ್ ದಿ ಗ್ರೇಟೆಸ್ಟ್ ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ ಮೇ ಬಿ ಆಕ್ಸೆಪ್ಟೆಡ್. ಸೊ ಈ ಒಂದು ಮೆಥಡ್ನಲ್ಲಿ ನಮಗೆ ಯಾವ ಒಂದು ಪ್ರಾಜೆಕ್ಟು ಗ್ರೇಟೆಸ್ಟ್ ಪೋಸ್ಟ್ ಪೇಬ್ಯಾಕ್ ಪೀರಿಯಡನ್ನು ಕೊಡ್ತಾ ಇದೆಯೋ ಅಂಥದ್ದನ್ನು ಮಾತ್ರ ನಾವಿಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಇದು ನಮಗೆ ಥರ್ಡ್ ಮೆಥಡ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಾವು ಪೋಸ್ಟ್ ಪೇಬ್ಯಾಕ್ ಪೀರಿಯಡನ್ನು ನೋಡ್ತಾ ಬರ್ತೀವಿ. ಈ ಒಂದು ಮೆಥಡ್ನ ನಾವು ಮೆಥಡ್ನ ನಾವು ಮೇನ್ ನೋಡೋದಾಗಿತ್ತು ಅಂದರೆ ಗ್ರೇಟೆಸ್ಟ್ ಪೋಸ್ಟ್ ಪೇಬ್ಯಾಕ್ ಪೀರಿಯಡನ್ನು ಯಾವ ಪ್ರಾಜೆಕ್ಟ್ ಕೊಡ್ತಾ ಇರುತ್ತೋ ಅಂಥ ಪ್ರಾಜೆಕ್ಟನ್ನು ಮಾತ್ರ ನಾವು ಆಕ್ಸೆಪ್ಟ್ ಮಾಡ್ಕೊಳ್ತಾ ಬರ್ತೀವಿ. ಸೊ ಇದು ನಿಮಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ಮೆಥಡ್ ಆಗಿರುತ್ತೆ. ಇನ್ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ದಿ ಡಿಸ್ಕೌಂಟೆಡ್ ಪೇಬ್ಯಾಕ್ ಪೀರಿಯಡ್. ಸೊ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಫೋರ್ತ್ ಮೆಥಡ್ ಆಗಿರ್ತಕ್ಕಂಥ ಡಿಸ್ಕೌಂಟೆಡ್ ಪೇಬ್ಯಾಕ್ ಪೀರಿಯಡ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.